26/11/2011 ಮುಂಬೈಯಲ್ಲಿ ದಾಳಿ ನಡೀತು. ಅದು ತುಂಬ ಬೇಜಾರವಾದ ಸಂಗತಿ. ನಮ್ಮ ದೇಶದಲ್ಲಿ ಹೊರಗಿರೋ ಕಳ್ಳರನ್ನ ಹೇಗೆ ಬೇಕಾದ್ರೂ ನಾವು ಹಿಡಿದಾಕ್ಬೋದು, ಆದರೆ ನಮ್ಮ ಜೊತೆಗಿದ್ದು ನಮ್ಮ ಅನ್ನ ತಿಂದು ನಮ್ಮ ಒಳಗೆ ಇರ್ತಾರಲ್ಲ ಅಂಥವ್ರನ್ನ ಯಾವತ್ತೂ ಹಿಡಿಯೋಕ್ಕಾಗಲ್ವಂತೆ. ಹಾಗೆ ನಾನು ಆ ಪಕ್ಷದ್ದು ಅವು ಹೆಸರುಗಳನ್ನು ಹೇಳೋಕ್ಕೆ ಹೋಗಲ್ಲ. ಯಾರು ಆಫೀಸರ್ ಆಗಿದ್ರಲ್ಲ ಅವರೊಂದು ಇಂಟರ್ವ್ಯೂವಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಯಾವುದೋ ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ತರಲು ಆ ಟೈಮಲ್ಲಿ ಅಧಿಕಾರದಲ್ಲಿತ್ತಲ್ಲ ಆ ಪಕ್ಷ ಶಾಮೀಲಾಗಿ 2011 ಮುಂಬೈ ದಾಳಿ ನಡೆಯಿತು ಅಂತ ಆ IPS ಆಫೀಸರೇ ಹೇಳಿದ್ದಾರೆ. ಸ್ನೇಹಿತರೆ, ಇದ್ಯಾವುದೋ ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇರೋದಲ್ಲ. ಯಾರು ಅವಾಗ ಅಧಿಕಾರಿಯಾಗಿದ್ರಲ್ಲ ಖುದ್ದು ಆ IPS ಅಧಿಕಾರಿ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಯಾವನೇ ಪಕ್ಷದವರಾಗಿರಲಿ ಮೆಟ್ಟಲ್ಲಿ ಹೊಡಿಬೇಕು ಇಂಥವ್ರು ಬಂದಾಗ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ತಮ್ಮ ಅಧಿಕಾರ ತಮ್ಮ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಎಷ್ಟು ಜನ ಸತ್ರಿ, ದುಡ್ಡು ನಷ್ಟ ಯಾವಣ್ರಿ. ಅಂಥ ಪಕ್ಷಗಳಿಗೆ ಯಾವತ್ತೂ ಮತ ನೀಡಬೇಡಿ, ಅಂಥ ವ್ಯಕ್ತಿಗಳಿಗೆ ಯಾವತ್ತೂ ಮತ ನೀಡಬೇಡಿ, ಯಾವತ್ತೂ ನಿಮ್ಮ ಸಪೋರ್ಟ್ ಮಾಡಬೇಡಿ, ಆಯಿತಾ. ನಮ್ಮ ದೇಶದ ಅನ್ನ ನಮ್ಮ ದೇಶದ ನೀರು ಎಲ್ಲ ತಿಂದು ಇವರು ವೈಯಕ್ತಿಕ ಚಪಲಕ್ಕಾಗಿ ಎಷ್ಟು ಜನ ಸಾವು ಅಂದ್ರಿ. ಇವ್ರ ಮೇಲೆ ಒಂದು ಸಾವಾದರೆ ಇವ್ರ ಅಕ್ಕ ತಂಗಿರು ಎಷ್ಟು ಜನ ಅನಾಥ ಆದರು, ಎಷ್ಟು ಜನ ಗಂಡಿಲ್ದಂಗಾರಾದರು, ಎಷ್ಟು ಜನ ಅಣ್ಣ ತಮ್ಮದಿರಿಲ್ದಂಗಾದರು. ನಾಚಿಕೆ ಆಗಬೇಕು ಇಂಥ ವ್ಯಕ್ತಿಗಳಿಗೆ. ತಮ್ಮ ದೇಶದ ನೀರು ಅನ್ನ ಗಾಳಿ ತಿಂದು ಯಾವುದೋ ಒಂದು ರಾಜಕೀಯ ಚಪಲಕ್ಕೋ ರಾಜಕೀಯ ಲಾಭಕ್ಕೋಸ್ಕರ ನಮ್ಮ ದೇಶದಲ್ಲಿ ಅಕ್ರಮ ಚಟುವಟಿಕೆ, ಉಗ್ರ ಚಟುವಟಿಕೆ ನಡೆಸ್ತಾರೆ ಅಂದರೆ ನಾಚಿಕೆ ಆಗಬೇಕು. ಇದು ನಾನೇನು ಸೃಷ್ಟಿ ಮಾಡಿ ಹೇಳ್ತಾಯಿಲ್ಲ. ನಾನು ಈ ತಮ್ಲೈನಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ಅದನ್ನು ನೋಡಿ. ಆ ಟೈಮಲ್ಲಿ ಯಾವುದು ಇದು ಆಡಳಿತದಲ್ಲಿತ್ತೋ ಆ ಪಕ್ಷ ಹೀಗೆ ಮಾಡಿದೆ ಅಂತೆ. ಯಾರೋ ಒಂದು ಹೊರಗಡೆ ಅಲ್ಲ, ಇದು ಆ ಕಡೆಯಿಂದ ಯಾರು ಸೃಷ್ಟಿ ಮಾಡಿದ್ರು, ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಈ ಕಡೆಯಿಂದ ಯಾರು ಮಾಡಿದ್ರು ಅವರೆಲ್ಲ ಒಟ್ಟಾಗಿ ಅವರೆಲ್ಲ ಮೊದಲೇ ಫಿಕ್ಸ್ ಇಂಥ ದಿನ ಇಂಥ ಜಾಗನೇ ಮಾಡಬೇಕು ಅಂತ ಹೇಳಿ ಮಾಡಿದಂಥ ಚಟುವಟಿಕೆ ಅಂತ ಅವರು ವಿಡಿಯೋದಲ್ಲಿ ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಎಷ್ಟು ಕೀಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೋ ವ್ಯಕ್ತಿ ತೆಗಳಲು ಹೊಗಳಲು ಅಲ್ಲ, ಯಾವುದೋ ಪಕ್ಷದ ವ್ಯಕ್ತಿಯ ಪರವಾಗಲ್ಲ, ಸಮಾಜದ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್.